ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಸರಿ ನಡಿ ಎದ್ದೇಳು. ನೀನು ಇದೇ ತರ ವೇಷ ಹಾಕೋ. ನಾನಾ? ಮಕ್ಕಳನ್ನ ಕದ್ದಿರೋರು ನಮ್ಮನ್ ಗುರುತು ಹಿಡಿಬಾರ್ದು, ಆಮೇಲೆ ಅವರು ಓಡೋಗ್ಬಿಡ್ತಾರೆ. ಒಂದ್ ವೇಳೆ ಭಿಕ್ಷುಕರ ಸಾಲಲ್ಲಿ ನಮ್ ಕೃಷ್ಣ ಇದ್ದ ಅಂತಂದ್ರೆ 10 ಸೆಕೆಂಡಲ್ಲಿ ಪೊಲೀಸ್ ಫೋರ್ಸ್ ಅಲ್ಲಿ ಇರುತ್ತೆ. ಇಡೀ ಜಾಲನೆ ಜಾಲಾಡ್ಬಿಡ್ತಾನೆ ಈ ಅರ್ಜುನ್. ಅದಕ್ಕೆನಾ ಕೆಳಗಡೆ ಪೊಲೀಸ್ನವ್ರು ಬಂದಿರೋದು? ಹೌದು, ಇನ್ಸ್ಪೆಕ್ಟರ್ಗೆ ಹೇಳಿ ನಾನೇ ಕರೆಸ್ಕೊಂಡಿದ್ದು. ಏನೋ ನಮ್ಮ ಮಗು ಸಿಕ್ಕಿದ್ರೆ ಸಾಕಾಗಿದೆ. ಸಿಗ್ತಾನೆ, ಸಿಕ್ಕೇ ಸಿಗ್ತಾನೆ. ನೀ ನಂಬಿರೋ ದೇವರು ನಿನ್ನ ಮೋಸ ಮಾಡಲ್ಲ ಸೇವಂತಿ. ಪುಣ್ಯವಶಾತ್ ನಿಮ್ಮ ಮಗು ಆರೋಗ್ಯಕರವಾಗಿ ಚೇತೋಹಾರಿಯಾಗಿದ್ದಾನೆ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿದ್ದಾನೆ, ಅಂದರೆ ಯಮನ ದಿಕ್ಕು. ಶಕುನ ಸರಿ ಇಲ್ಲಮ್ಮ. ಸರ್, ಆ ಗುರುಗಳು ಅಂಜನ ಹಾಕಿ ನಮ್ಮ ಮಗು ದಕ್ಷಿಣ ದಿಕ್ಕಲ್ಲಿದೆ, ಅದು ಯಮನ ದಿಕ್ಕಾಗಿರೋದ್ರಿಂದ ಮಗು ಜೀವಕ್ಕೆ ತುಂಬಾ ಅಪಾಯ ಇದೆ ಅಂತ ಹೇಳಿದ್ರು. ನನಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹಾಗೇನೂ ಆಗಿರಲ್ಲ, ನಿನ್ ಧೈರ್ಯವಾಗಿರು. ನಮ್ಮ ಮಗು ನಮಗ್ ಸಿಗುತ್ತಲ್ವಾ ಸರ್? ಸಿಗಲ್ಲ ಅನ್ನೋ ಹಾಗಿದ್ದಿದ್ರೆ ಮಗು ಬದುಕಿದೆ ಅನ್ನೋ ಸತ್ಯನ ನಿನಗೆ ಗೊತ್ತಾಗೋ ಹಾಗೆ ಏನಕ್ಕೆ ಮಾಡ್ತಿದ್ದ ಭಗವಂತ? ಆ ಮಗು ಈ ಮನೆಗೆ ಬರೋ ಹಾಗೆ ಯಾಕೆ ಮಾಡ್ತಿದ್ದ? ಆ ಮಗುಗೆ ಕೈ ತುತ್ತು ತಿನ್ಸೋ ಭಾಗ್ಯ ನಿನ್ಗೆ ಯಾಕೆ ಕೊಡ್ತಿದ್ದ? ಯಾಕಂದ್ರೆ ಆ ಮಗು ನಿನ್ ಮಡ್ಲು ಸೇರ್ಬೇಕು ಅನ್ನೋದು ನಿನ್ ಋಣದಲ್ಲಿತ್ತು. ನೀನವತ್ತು ದೇವಸ್ಥಾನದಲ್ಲಿ ಬಿದ್ದೆ, ಮಗು ಸತ್ತೇ ಹೋಯ್ತು ಅಂತ ಅನ್ಕೊಂಡೆ. ಆದ್ರೆ ಈಗ ಆ ಮಗು ಪದೇ ಪದೇ ನಮ್ಮ ಮನೆಗೆ ಬಂದು ಸೇರ್ತಾ ಇದೆ ಅಂತಂದ್ರೆ ಏನರ್ಥ? ಅಮ್ಮ ಮಗು ಒಂದಾಗ್ಬೇಕು ಅಂತ ಆ ದೇವರೇ ಬರ್ದಿದ್ದಾನೆ ಅಂತ ತಾನೆ. ನಮ್ಮ ಮಗು ನಮ್ಮನೆ ಸೇರತ್ತೆ ಅನ್ನೋ ಮುನ್ಸೂಚನೆ ಅಲ್ವಾ ಸೇವಂತಿ ಇದೆಲ್ಲ? ನಿಜ ಸರ್, ನಿಜ ನೀವ್ ಹೇಳ್ತಾ ಇರೋದು. ನಡಿ, ನೀನು ಬೇಗ ರೆಡಿಯಾಗು. ನಮ್ಮ ಮಗು ನಮಗ್ ಸಿಗ್ಲಿ ಅಂತ ಮನಸ್ಫೂರ್ತಿಯಾಗಿ ಭಿಕ್ಷೆ ಬೇಡೋಣ. ನಮಗ್ ಮತ್ತೆ ಪುತ್ರ ಭಿಕ್ಷೆ ಸಿಕ್ಕಿದ್ರೂ ಸಿಗಬಹುದು. ಏನ್ ಮಾಡಿದ್ರು ಈ ಅರ್ಜುನ್ ಸೇವಂತಿನ ತಡೆಯಕ್ಕಾಗ್ತಿಲ್ವಲ್ಲ. ಈಗ ಏನ್ ಮಾಡ್ಲಿ? ತಡೆಯಕ್ಕಂತೂ ಆಗ್ತಿಲ್ಲ. ನಾನೇ ಅವ್ರ ಜೊತೆ ಹೊರಟೋಗ್ತೀನಿ, ಆಗ ಅವ್ರ ಕೆಲಸ ಕೆಡ್ಸಕ್ ಸಾಧ್ಯ ಆಗತ್ತೆ. ಈಗಲೇ ಗೇಟ್ ಹತ್ರ ಹೋಗಿ ನಿಂತ್ಕೊಂಡ್ಬಿಡ್ತೀನಿ. ಇಲ್ಲದೆ ಹೋದ್ರೆ ಈ ಮನೇಲಿ ಯಾರಾದ್ರೂ ನನ್ನನ್ನು ತಡೆದು ಬಿಡ್ತಾರೆ. ಮಾಯಮ್ಮ, ಎಲ್ಲಿ ಹೋಗ್ತಿದ್ದೀರಾ? ಹೊರಗಡೆ ಗಿಡ ಒಣಗೋಗಿದೆ, ಅದಕ್ಕೆ ನೀರ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಅಯ್ಯೋ ಮಾಯಮ್ಮ, ಇಲ್ಲಿ ನಂಗೆ ಹಶುನಲ್ಲಿ ಹೊಟ್ಟೆ ಒಣಗೋಗ್ತಾ ಇದೆ. ಮೊದ್ಲೋಗ್ ನಂಗೆ ತಿಂಡಿ ತರಬಾರ್ದಾ? ಅಡಿಗೆ ಎಲ್ಲ ರೆಡಿ ಇದೆ, ನೀವೇ ಬಡಿಸ್ಕೊಳ್ಳಿ. ಹಲೋ, ಈ ಮನೇಲಿ ಕೆಲಸದೋಳು ನಾನಾ ನೀನಾ? ಅದು ಮಾಯಮ್ಮ, ನಾನೇ ಹೋಗಿ ಬಡ್ಸ್ಕೊತಾ ಇದ್ದೆ. ಆದ್ರೆ ಅದಕ್ಕೆ ಗೊತ್ತಾದ್ರೆ ಬೈತಾರೆ. ಕೆಲಸದವ್ರು ಇರ್ಬೇಕಾದ್ರೆ ನೀನ್ ಯಾಕೆ ಮಾಡ್ತೀಯ ಅಂತ. ಹೋಗಿ ಹೋಗಿ ಪ್ಲೀಸ್. ಮಾಯಮ್ಮ, ಹಾಗೆ ಸೈಡ್ಸ್ಗೆ ಈರುಳ್ಳಿನೂ ಕಟ್ ಮಾಡ್ಕೊಂಡು ತಗೊಂಡ್ ಬನ್ನಿ. ಆಯ್ತು. ಹಾ, ಗದ್ರಿ ಹೇಳ್ತಿದ್ದೆ, ಆದ್ರೆ ಕತ್ತೆನೂ ಕೆಲವೊಮ್ಮೆ ಕೆಲ್ಸಕ್ಕೆ ಬರುತ್ತೆ. ಅದಕ್ಕೆ ನೈಸ್ ಮಾಡಿ ಐಸ್ ಇಟ್ಟು ಕೆಲಸ ಮಾಡಿಸ್ಕೋಬೇಕು. ಒಟ್ನಲ್ಲಿ
ನಾನ್ ಕೆಲ್ಸ ಮಾಡ್ಬಾರ್ದು, ಆರಾಮಾಗಿರ್ಬೇಕು ನಾನು. ಹ್ಮ್ ತಗೊಳ್ಳಿ. ಹ್ಮ್. ಅಯ್ಯೋ ಮಾಯಮ್ಮ, ಇದೇನ್ ಉಪ್ಪಿನಕಾಯಿನೇ ತಂದಿಲ್ಲ? ತಿಂಡಿ ಜೊತೆ ಉಪ್ಪಿನಕಾಯಿ ಇಲ್ಲಾಂದ್ರೆ ನಂಗೆ ತಿಂಡಿನೇ ತಿನ್ನಂಗಾಗಲ್ಲ. ಅಯ್ಯೋ, ಸೇವಂತಿ ಅರ್ಜುನ್ ಬರೋ ಸಮಯದಲ್ಲಿ ಇವಳು ನನ್ನನ್ನು ಬಿಡ್ತಾ ಇಲ್ವಲ್ಲ. ಬೇಗ ಮಾಯಮ್ಮ, ತಿಂಡಿ ತಣ್ಣಗಾಗಲ್ವಾ? ಹಾ ಸರಿ. ಹ್ಮ್. ನನಗ್ ಬರ್ತಾ ಇರೋ ಕೋಪಕ್ಕೆ ಇವಳು ಕೈಕಾಲ್ ಮುರಿದು ಮೂಲೆಯಲ್ಲಿ ಕುಡಿಸ್ಬೇಕು ಅನ್ಸುತ್ತೆ. ಛೇ. ಮಾಯಮ್ಮ, ಈ ಮನೇಲಿ ನನ್ ಮಾತ್ ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಈಗ ನೀವ್ ಬಂದಿದ್ದೀರಲ್ಲ. ಹ್ಮ್. ಮಾಯಮ್ಮ, ನೀರ್ ತಂದ್ಕೊಡೋದ್ ಯಾರು? ಮಾಯಮ್ಮ, ನಾನೇ ಹೋಗಿ ತಗೋತಾ ಇದ್ದೆ, ಆದ್ರೆ ನಂಗೆ ಸ್ವಲ್ಪ ಕಾಲ್ ನೋವು, ಅದಕ್ಕೆ ತಗೊಂಬಂದ್ಬಿಡ್ತೀರಾ ಪ್ಲೀಸ್? ಸರಿ. ಹ್ಮ್. ಮಾಯಮ್ಮ, ನಾನ್ ತಿಂಡಿ ತಿಂದಾದ್ಮೇಲೆ ನನ್ಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡಿ, ಆಯ್ತಾ? ಆಮೇಲೆ ನನ್ ರೂಮಿಗೆ ಬಂದ್ಬಿಡಿ, ನನ್ ಕಾಲ್ನ ಸ್ವಲ್ಪ ಮಸಾಜ್ ಮಾಡ್ಬೇಕು, ಆಯ್ತಾ? ಮಸಾಜ್ ಮಾಡ್ಬೇಕಾ? ಮಾಡ್ತೀನಿ ಇರು ನಿನಗೆ. ಬೇಗ ಹೋಗೋಣ. ಹಾ. ಅರ್ಜುನ್, ಸೇವಂತಿ, ಏನ ನಿಮ್ಮ ಅವತಾರ? ಅಯ್ಯಯ್ಯೋ, ಇವ್ರು ಹೊರಟೆ ಬಿಟ್ರಾ? ಹೇಗ್ ತಡಿಲಿ ಇವ್ರನ್ನ ನಾನು? ಹೇಗಿದೆ ಅತ್ತೆ ನಮ್ ಗೆಟಪ್ಪು? ಅರ್ಜುನ್, ನೀನು ನೋಡಿದ್ರೆ ಯಾರಿಗೂ ಭಿಕ್ಷೆ ಹಾಕ್ಬಾರ್ದು ಅಂತ ಅನ್ಸಲ್ಲ ಕಣೋ, ಹಾಗಿದ್ಯಾ. ಪಾಪ ಚಿತರ ಕಾಣಿಸ್ತಿದ್ಯಾ. ಏನ್ ಮಾಡ್ಲಿ, ನನ್ ಶಕ್ತಿ ಎಲ್ಲ ನನ್ನ ಹತ್ರ ಇದ್ದಿದ್ರೆ ಕಣ್ಣು ಸನ್ನೆಲೆ ಸೇವಂತಿನ ತಡೆದು ಬಿಡ್ತಿದ್ದೆ. ಇವಳ ಮೇಲಿರೋ ದೈವ ಬಲ ಕಡಿಮೆ ಆಗೋ ತನಕ ನನ್ನ ಚಿಕ್ಕ ಪುಟ್ಟ ಯಕ್ಷಿಣಿ ವಿದ್ಯೆನೂ ಸಾಕಾಗ್ತಿಲ್ವಲ್ಲ. ನಾನ್ ಗೊತ್ತಲ್ಲ, ಏನ್ ಮಾಡಿದ್ರು ಪರ್ಫೆಕ್ಟ್. ಅಯ್ಯೋ ಭಗವಂತ, ಏನು ಇದು ನಿಮ್ಮ ಅವಸ್ಥೆ? ಅತ್ತೆ ನೋಡಿ, ಇದೆಲ್ಲ ನಿಮ್ ಮಗಂದೇ ಐಡಿಯಾ, ಹಿಂಗೆ ರೆಡಿ ಆಗ್ಬೇಕು ಅಂತ. ಏನು ಇದು ತರ್ಲೆ? ನೋಡಿ, ಅತ್ತೇನು ನಗ್ತಾ ಇದ್ದಾರೆ. ನಗ್ಲಿ ಬಿಡು, ಎಲ್ರ ಮುಖದಲ್ಲೂ ನಗು ತರಿಸೋದು ಒಂದು ಕಲೆ ಅಲ್ವೇನಮ್ಮ? ಹೌದಪ್ಪ,